ಇನ್ನು ತುಮಕೂರಿನ ಕೊರಟಗೆರೆನಲ್ಲೂ ಕೂಡ ಒಂದು ಭೀಕರ ಅಪಘಾತ. ಕೋತಿ ಅಡ್ಡ ಬಂತು ಅಂತ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಆಟೋ ಸ್ಕಿಡ್ ಆಗಿ ಪಲ್ಟಿಯಾಗಿ ಎದುರುಗಡೆಯಿಂದ ಒಂದು ಇನ್ನೋವಾ ಬಂದು ಡಿಕ್ಕಿ ಹೊಡೆದು ಕೊನೆಗೆ ಆಟೋ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಕೋತಿ ಅಡ್ಡ ಬಂದಿದ್ದಕ್ಕೆ ಪಲ್ಟಿಯಾಗಿದೆ ಆಟೋ. ಪಲ್ಟಿಯಾದ ಆಟೋಗೆ ಎದುರುಗಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಗಾಯಗೊಂಡಿದ್ದರು ಆಟೋ ಚಾಲಕ, ಬಟ್ ಈಗ ಅವರು ಮೃತಪಟ್ಟಿದ್ದಾರೆ. ಮಹೇಂದ್ರ ಕುಮಾರ್ ಅಂತ ಸಾವನ್ನಪ್ಪಿದ ಆಟೋ ಚಾಲಕ. ಕೊರಟಗೆರೆಯ ಸೋಂಪುರ ನಿವಾಸಿ ಈ ಮಹೇಂದ್ರ ಕುಮಾರ್. ಅಪಘಾತದ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಕೊರಟಗೆರೆಯ ಜಂಪೇನಹಳ್ಳಿ ಕೆರೆಯ ಬಳಿ ನಡೆದಿರ್ತಕ್ಕಂಥ ಘಟನೆ. ಬಟ್ ಏನಾಗಿದೆ ಇಲ್ಲಿ ಅಂತಂದರೆ ನಾಯಿಗಳ ಅಡ್ಡ ಬರ್ತವೆ ತುಂಬ ಸರ್ತಿ ಈ ಥರ. ಇಲ್ಲಿ ಕೋತಿ ಬಂದಿರೋದು, ಅದಕ್ಕೆ ಪಲ್ಟಿಯಾಗಿ ಉಜ್ಜಿಕೊಂಡು ಹೋಗಿದೆ ಆಟೋ. ಎದುರುಗಡೆಯಿಂದ ಬಂದಿರೋ ಕಾರ್ ಡಿಕ್ಕಿ ಹೊಡೆದುಬಿಟ್ಟಿದೆ. ಕಾಣ್ತಾ ಇದ್ದಾರಲ್ಲ, ಈತನೇ ಮಹೇಂದ್ರ ಕುಮಾರ್ ಅಂತ ಮೃತಪಟ್ಟ ಆಟೋ ಚಾಲಕ. ಗೊತ್ತಾಗಲ್ಲ, ತುಂಬ ಸರ್ತಿ ಫಾಸ್ಟಾಗಿ ಬರಬೇಕಾದ್ರೆ ಸಡನ್ನಾಗಿ ನಾಯಿಗಳ ಅಡ್ಡ ಬಂದುಬಿಡ್ತವೆ. ಸಡನ್ನಾಗಿ ಇವಾಗ ಇದು ಅಪರೂಪ, ಇದು ಕೋತಿಗಳ ಅಡ್ಡ ಬರೋದು. ಸಾಮಾನ್ಯ ಕೋತಿಗಳ ಅಡ್ಡ ಬರಲ್ಲ. ಬಟ್ ಇಲ್ಲಿ ನೋಡಿ, ವೆರಿ ಬ್ಯಾಡ್ ಲಕ್. ಆ ಕೋತಿ ತಪ್ಪಿಸೋದಕ್ಕೆ ಹೋಗಿ ಆಟೋಗಳು ಬೇಗ ಪಲ್ಟಿ ಆಗಿಬಿಡ್ತವೆ. 3 ವೀಲ್ ಅಲ್ವಾ, ಬೇಗ ಪಲ್ಟಿ ಆಗಿಬಿಡ್ತವೆ. ಆಮೇಲೆ ಕಾರು ಡಿಕ್ಕಿ ಹೊಡೆದು ಆತ ಮೃತಪಟ್ಟಿದ್ದಾನೆ.